ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಇದು ಕುರುಬರಳ್ಳಿಯಲ್ಲಿರುವ ಅರಳಿಕಟ್ಟೆ. ಇದು ಕುರುಬರಳ್ಳಿಯಲ್ಲಿರುವ ಮುಜರಾಯಿ ದೇವಸ್ಥಾನ. ಓಕೆ, ಕುರುಬರಳ್ಳಿ ಗ್ರಾಮ ಮಸ್ತಾಗಿದೆ. ಆ ಕಡೆ ಈ ಕಡೆ ವೆದರ್, ಆ ಕಡೆ ಈ ಕಡೆ ಗ್ರೀನರಿ ಫುಲ್ ಸೈಕ್ ಆಗಿದೆ. ವಾವ್, just looking like a wow. ಯಾರೋ ಮನೆ ಕಟ್ತಾ ಇದ್ರೆ ಗುರು, ಹೊಸದು. ಊರು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಇದೆ. ಸೊ ಇದನ್ನ ನಮಸ್ಕಾರ ಮಾಡಿಕೊಂಡು ಮತ್ತೆ ಊರು ಒಳಗಡೆ ಹೋಗೋಣ. ಏನ್ ಗುರು, ಊರು ಈ ತರ ಇದೆ, ಯಾವ್ದೋ ಪಾರ್ಕ್ ಬಂದಂಗಿದೆ ಗುರು, ಸಖತ್ತಾಗಿದೆ. ಆ ಕಡೆ ಈ ಕಡೆ ಗ್ರೀನರಿ, ಮಿಡಲ್ ಅಲ್ಲಿ ರೋಡು, ಪೀಸ್. ಇಲ್ಲೇ ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಊರಪ್ಪದು. ಎಲ್ಲ ಜನಕ್ಕೂ ತುಂಬ ರೀಚ್ ಆಗಿತ್ತು ಕುರುಬರಳ್ಳಿಯಲ್ಲಿ. ಅದಕ್ಕೆ ಸಮರ್ಥ ಅವರು ಕರೆದಿದ್ರು, ಬ್ರೋ ನಮ್ಮೂರಿಗೂ ಒಂದ್ಸಲ ಬನ್ನಿ ವಿಡಿಯೋ ಮಾಡಿ. ಸೊ ಅದಕ್ಕೆ ಬಂದ್ವಿ ಇವತ್ತು. ಕುರುಬರಳ್ಳಿ ಅಂದರೆ ನಮಗೂ ಇಷ್ಟನೇ ಗುರು, ಅವಾಗ ಬರ್ತಾ ಇರ್ತೀವಿ. ಲಾಸ್ಟ್ ಟೈಮ್ ನಾನು ಇಲ್ಲೇ ಒಂದು ವಿಡಿಯೋ ಮಾಡಿದ್ದೆ. ಇಲ್ಲೊಂದು ವಿಡಿಯೋ ಮಾಡಿದ್ದೆ. ನೋಡಿ ಹೇಗಿದೆ ಅಂತ ಕುರುಬರಳ್ಳಿ. ಇದು ಕುರುಬರಳ್ಳಿಯಲ್ಲಿರುವ ಅರಳಿಕಟ್ಟೆ. ಇದು ಕುರುಬರಳ್ಳಿಯಲ್ಲಿರುವ ಶುದ್ಧ ನೀರಿನ ಘಟಕ. ಪಕ್ಕದಲ್ಲೇ ಒಂದು ವೀರೇಶ್ವರ ಸ್ವಾಮಿ ದೇವಾಲಯ ಇದೆ. ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಅದು ಓಪನ್ ಇದೆ. ಇಲ್ಲೊಂದು ನವಗ್ರಹ ಇದೆ, ನವಗ್ರಹ ಕಲ್ಲುಗಳಿದೆ. ಅದು ಎಲ್ಲರೂ ಸಖತ್ತಾಗಿದೆ. ಇದು ಕುರುಬರಳ್ಳಿಯಲ್ಲಿರುವ ಹಾಲಿನ ಡೈರಿ. ಹೊಸಕೋಟೆ, ಕಸ್ಬಾ ಹೋಬಳಿ. ಸ್ಕೂಲೆಲ್ಲ ಇರೋದು, ಸ್ಕೂಲಲ್ಲಿದೆ. ಸ್ಕೂಲ್ ಇದು ಕುರುಬರಳ್ಳಿಯಲ್ಲಿರುವ ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿ ಬಂದಿದ್ದೀವಿ ಇವತ್ತು. ಏನೇನಿದೆ ಅಂತ ನೋಡೋಣ ಬನ್ನಿ. ಎಷ್ಟನೇ ಕ್ಲಾಸ್ ನೀನು? ಏನು ನಿನ್ನ ಹೆಸರೇನು? ನೀನು ಏನಾಗಬೇಕು ಅನ್ಕೊಂಡಿದ್ಯಾ ದೊಡ್ಡನಾದ್ಮೇಲೆ? ಡಾಕ್ಟರ್ ಏನಾಗಬೇಕು ಅನ್ಕೊಂಡಿದ್ಯಾ? ನೀನು ಪೊಲೀಸ್. ಸೂಪರ್. ಏನೇ ಕಸ ಎಲ್ಲ ಗುಡಿಸ್ತಾ ಇದ್ದೀರಾ? ಮುಂದೆ ಒಂದು ಸಪ್ಲಮ್ಮ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಇದು ಶ್ರೀ ತಿಮ್ಮರಾಯ ಸ್ವಾಮಿ ದೇವಸ್ಥಾನ. ಇಲ್ಲೆಲ್ಲ ನಾವು ಗೋಪುರ ಮಾಡ್ತಿದ್ದಾರೆ, ಇನ್ನೆಲ್ಲ ವರ್ಕ್ ನಡೀತಿದೆ ಇನ್ನೂ. ಈ ಪಕ್ಕದಲ್ಲೇ ಒಂದು ಚೌಟ್ರಿ ಮಾಡ್ತಾರಂತೆ, ಅದ್ರ ಬಗ್ಗೆ ಅಣ್ಣವ್ರು ಹೇಳ್ತಾರೆ ಈಗ ಏನಂತ. ದೇವಸ್ಥಾನ ಒಳಗಡೆ ಹೋಗೋಣ ಬನ್ನಿ. ಸರಿ. ಅಣ್ಣ, ಈ ರಾಜಗೋಪುರ ವಿಶೇಷತೆ ಅಣ್ಣ ಇವತ್ತು? ಇದು ರಾಜಗೋಪುರದ ದೇವಸ್ಥಾನದಲ್ಲಿ ಒಂದು ಪವರ್ ಇದ್ರೆ, ಭಗವಂತನ ಸತ್ಯಾಂಶ ಇದ್ರೆ ಮಾತ್ರ ರಾಜಗೋಪುರ ಆಗುತ್ತೆ, ಎಲ್ಲ ಕಡೆ ಆಗಲ್ಲ. ಹೌದಾ?
ಇಡೀ ಹೊಸಕೋಟೆ ತಾಲೂಕಲ್ಲಿ ನಮ್ಮ MTV ನಾಗರಾಜಣ್ಣವರು ಹೊಸಕೋಟೆಯಲ್ಲಿ ಐಮುತ್ತೇಶ್ವರನ ದೇವಸ್ಥಾನದಲ್ಲಿ ರಾಜಗೋಪುರ ಮಾಡೋದು. ಓಕೆ. ನಾವಿದು ಫೌಂಡೇಶನ್ ಹಾಕ್ಬಿಟ್ಟು ನಾವು ಹೋಗಿ ಕೇಳಿದ್ವಿ ನಮ್ಮ MTV ನಾಗರಾಜಣ್ಣವರು ಕೊಟ್ಟರೆ ಇಡೀ ಸಂಪೂರ್ಣವಾಗಿ ಹಣ ಕೊಟ್ಟು 10 ಲಕ್ಷ ರೂಪಾಯಿ ಹಣ ಕೊಟ್ಟು ನಮ್ಮ ಅನಂತರಾಮಣ್ಣ ಅಂತ ಹೇಳಿದ್ದಾರೆ. ಕಟ್ಟಡ ಪೂರ್ತಿ MTV ನಾಗರಾಜಣ್ಣವ್ರದ್ದಾಯಿತು. ಈ ಗೊಂಬೆ ಪೇಂಟಿಂಗು ಇದು ಬಾಗಿಲು ಎಲ್ಲ ಸೇರಿ ಅನಂತರಾಮಣ್ಣವ್ರು ಮಾಡಿಕೊಟ್ಟು 9.5 ಲಕ್ಷ ಅನಂತರಾಮಣ್ಣವ್ರು ಸಕ್ಕರೆಯಿಂದನೇ ನಮ್ಗೆ ರಾಜಗೋಪುರ ಸಂಪೂರ್ಣ ಆಯಿತು. ನನಗೆ ಸ್ವಲ್ಪ ನಾವು ಕಲೆಕ್ಷನ್ ಮಾಡಿದ್ವಿ. ಹಾಗಾಗಿ ರಾಜಗೋಪುರ ಸಂಪೂರ್ಣಗೊಂಡು ದೇವ್ರ ಮೇಲೆ ಆಶೀರ್ವಾದ ಇರಲಿಕ್ಕೆ ಇದೆಲ್ಲ ಆಯಿತು. ನೋಡೋಕ್ಕಂತೂ ಸಖತ್ತಾಗಿದೆ. ನೆಕ್ಸ್ಟ್ ಸ್ವಲ್ಪ ದಿನದಲ್ಲೇ ಸ್ಟಾರ್ಟ್ ಆಗುತ್ತೆ ಇದು. ಈ ದೇವಸ್ಥಾನದ ವಿಶೇಷತೆ ಏನು? ಇದು ಯಾವ ಸ್ಥಾಪನೆ? ಈ ದೇವಸ್ಥಾನ ಅಂದರೆ ಪ್ರಥಮವಾಗಿ ಮೂಲ ಮುಜರಾಯಿ ದೇವಸ್ಥಾನ ಇದು. ಓಕೆ. ಕುರುಬ್ರಳ್ಳಿ ಗ್ರಾಮದಲ್ಲಿ ಇದೊಂದೇ ದೇವಸ್ಥಾನ ಇತ್ತು. ಚಿಕ್ಕದಾಗಿ ದೇವಸ್ಥಾನ, ಚಿಕ್ಕ ಗುಡಿ ಇದ್ದಿತ್ತು. ಓಕೆ. ಇಡೀ ಊರು ಗ್ರಾಮಸ್ಥರನ್ನು ಆ ಕಾಲದಲ್ಲಿ ಇಲ್ಲೇ ಮದುವೆ ದೇವರು ಶ್ರೀರಾಮನು ಬರು ಇಂಥದ್ದೆಲ್ಲ ಭಾರಿ ವಿಜೃಂಭಣೆಯಲ್ಲಿ ಆ ಕಾಲದಾಗೆ ನಡೀತಾ ಇತ್ತು ಅಂತ ನಾವು ನೋಡಿದ್ವಿ ಚಿಕ್ಕ ಮಕ್ಕಳು. ನಮ್ಮ ತಂದೆಯವ್ರ ಕಾಲದಾಗೆಲ್ಲನೂ ಭಾರಿ ಇದಾಗಿ ನಡ್ಕೊಳ್ಳೋಂಥ ದೇವಸ್ಥಾನ. ಇಲ್ಲಿ ಭಾರಿ ಸತ್ಯ ಇದೆ ಈ ದೇವಸ್ಥಾನದಲ್ಲಿ. ಏನು ಅನ್ಕೊಂಡ್ರೆ ಆ ಕಾರ್ಯಕ್ರಮ ನಾವು ಕೋರಿಕೆಗಳು ಅನ್ಕೊಂತೀವಿ, ಆ ಕ್ಷಣದಲ್ಲಿ ದೇವರು ಇಲ್ಲಿ ಚೆನ್ನಾಗಿ ಎಲ್ಲಾದರೂ ಪರಿಹಾರ ಮಾಡೇನೆ. ನಾವೆಲ್ಲ ಸ್ವಲ್ಪ ನಮ್ಗೆ ಹುಷಾರು ಬಂದ ಮೇಲೆ ನಾವಿದ್ದ ಮೇಲೆ ದೇವಸ್ಥಾನ ಚಿಕ್ಕದಾಗಿತ್ತು. ಗ್ರಾಮ ಪಂಚಾಯತಿ ವೆಂಕಟೇಶ್ ಮೆಂಬರ್ ಅಂತ ಹೇಳಿದ್ದಾರೆ. ಅವರು ನಾವೆಲ್ಲ ಅಣ್ಣ ತಮ್ಮಂದ್ರು. ನಾವಿಬ್ಬರು ಎದ್ದು ದೇವಸ್ಥಾನ ಬಗ್ಗೆ ಗಮನ ಕೊಟ್ಟು ದೇವಸ್ಥಾನನ 2007ರಲ್ಲಿ ದೇವರ ಪ್ರತಿಷ್ಠಾಪನೆ, ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ವಿ. ಆಮೇಲೆ 2707 ಆದಮೇಲೆ ಅನೇಕ ಕಾರ್ಯಕ್ರಮಗಳು ನೋಡ್ತೀವಿ ಇಲ್ಲಿ. ರಾಮಕೋಟಿ ಕಾರ್ಯಕ್ರಮ ಇರ್ಬೋದು, ವೈಕುಂಠ ಏಕಾದಶಿ ಇರ್ಬೋದು, ಈ ಥರ ವಿಶೇಷವಾದ ಏಕಾದಶಿ ಹಬ್ಬ ಬಂದಾಗ ಇಲ್ಲಿ ಭಾರಿ ವಿಶೇಷವಾಗಿ ಪೂಜೆಗಳು ನಡೀತಾವೆ. ಸಾವಿರಾರು ಜನ ಸೇರ್ತಾರೆ ದೇವಸ್ಥಾನಕ್ಕೆ ಪೂಜೆಗೆ. ಆ ದೇವ ಸಂಕಲ್ಪ ಮಾಡ್ಕೊಂಡ್ರೆ ನಾವು ಈ ದೇವಸ್ಥಾನ ರಾಜಗೋಪುರ ಕಟ್ಬೇಕಂತ ಅನ್ಕೊಂಡಂಗೆ ರಾಜಗೋಪುರ ಸಂಪೂರ್ಣವಾಗಿ ಪೂರ್ಣ ಆಗ್ತಾ ಇದೆ. ರಾಜಗೋಪುರ ಪೂರ್ಣ ಆಗ್ತಿದ್ದಂಗೆ ನಾವು ಮತ್ತೆ ಒಂದು ಸಂಕಲ್ಪ ಮಾಡ್ಕೊಂಡ್ರೆ ಒಂದು ಚೌಟ್ರಿ ಆಗ್ಬೇಕಿಲ್ಲ ಅಂತೇಳಿ ಈಗ ಮುಂದೆ ಪಕ್ಕದಲ್ಲಿದೆ, ಅಲ್ಲಿ ನೋಡೋಣ. ಚೌಟ್ರಿ ನೋಡಿ ಕಾರ್ಯಕ್ರಮ ಕೆಲಸ ಎಲ್ಲ ಪ್ರಾರಂಭ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲ ಮದುವೆಗಳು ನಿಮ್ದೇನಾದ್ರು ಇದ್ರೆ ಇಲ್ಲೇ ನೆಕ್ಸ್ಟ್ ಆಗುತ್ತೆ, ನೀವೇ ಬಂದು ಮದುವೆ ಮಾಡ್ಕೊಂಡು ಸುತ್ತಮುತ್ತ ಗ್ರಾಮದವರೆಲ್ಲ ಬಂದು ಇಲ್ಲಿ ಬಡವರೆಲ್ಲ ಬಂದು ಇಲ್ಲಿ ಮದುವೆ ಮಾಡ್ಕೊಂಬೋದು ಒಂದು ಉದ್ದೇಶದಿಂದ ಮಾಡ್ತೀರಾ. ಅಂದ್ರೆ ಸೀಮಿತವಾಗಿರ್ತದೆ ಅಷ್ಟು, ನಾವೇನು ಜಾಸ್ತಿ ಮಾಡೋದು. ದೇವಸ್ಥಾನ ಖರ್ಚು ವೆಚ್ಚಗಳಿಗ, ಪೂಜೆಗಳಿಗ, ಅರ್ಚಕರ ಸಂಭಾವನೆ ಎಲ್ಲ ಬೇಕಲ್ಲ. ಹಂಗಾಗಿ ದೇವಸ್ಥಾನ ಇದಕ್ಕಷ್ಟೇ ಕಡಿಮೆ ರೀತಿಯಲ್ಲಿ ಕೊಡ್ತೀವಿ ನಾವು. ಸೊ ನಿಮ್ಗೂ ಏನಾದರೂ ತೊಂದರೆಗಳಿದ್ರೆ ಈ ದೇವಸ್ಥಾನಕ್ಕೆ ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ ಪೂಜೆ ಮಾಡಿಸಿದ್ರೆ. ಓಕೆನಾ? ಥ್ಯಾಂಕ್ ಯು. ಹಿಂದೆ ಚಿಕ್ಕ ದೇವಸ್ಥಾನ ಅಂತಿತ್ತು. ಆ ಚಿಕ್ಕ ದೇವಸ್ಥಾನ ಇದ್ದಾಗ ಇದೇ ದೊಡ್ಡದು ಗರುಡಸ್ತಂಭ ಅಂತ, ದೇವರ ಮುಂದೆ ಗುಡಿ ಮುಂದಿದ್ದಂತ ಇದು ಗರುಡಸ್ತಂಭನ ನಾವು ನೀರಲ್ಲಿ ಬಿಟ್ಟಿಲ್ಲ, ದೇವಸ್ಥಾನ ಪಕ್ಕದಲ್ಲೇ ಇಟ್ಟು ಪೂಜೆ ಎಲ್ಲ ಮಾಡ್ತಾ ಇದ್ವಿ. ಅವಾಗ ದೇವಸ್ಥಾನ ಅಲ್ಲಿತ್ತ? ದೇವಸ್ಥಾನ ಇದೇ ಜಾಗದಲ್ಲಿ ಅದೇ ದೇವಸ್ಥಾನದಲ್ಲಿ ಹಾಕಿಟ್ಟಿದ್ದು. ಆ ಚಿಕ್ಕ ದೇವಸ್ಥಾನ ಮುಂದೆ ಇರುವಂತ ಗರುಡಸ್ತಂಭನ ನಾವು ಇಟ್ಟಿದ್ದೀವಿ. ಇದ್ರ ವಿಶೇಷತೆ ಅಣ್ಣ, ನಾಗರಿಕರ ವಿಶೇಷ ಇದು ನಮ್ದು ವಿಶೇಷವಾಗಿ ಆದಿಶೇಷ ಅಂತ, ಶ್ರೀ ವೆಂಕಟ ಸ್ವಾಮಿಗೆಲ್ಲ ಆದಿಶೇಷ ಅಂತ ಇರ್ತಾರಲ್ಲ, ಆ ಸ್ವರೂಪ ನಾಗದೇವತೆಗಳು ಅಂತ ಇರ್ತಾರೆ. ವಿಶೇಷ ಹಬ್ಬದ ದಿನಗಳಲ್ಲಿ ಇಲ್ಲಿ ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡು ದೇವಸ್ಥಾನ ಪೂಜೆಗೆ ಬರ್ತಾರೆ. ಇದು ಇಲ್ಲಿರೋದು ಚೌಟ್ರಿಗೆನಾ ಇದೆಲ್ಲನು? ಇದೆಲ್ಲ ಚೌಟ್ರಿಗೆ. ಇದು ಪಕ್ಕದಲ್ಲೇ ಈಗ ಚೌಟ್ರಿ ಕಟ್ಸ್ತಿದ್ದಾರೆ. ಸೊ ನೋಡ್ಬೋದು ನೀವು, ಇಲ್ಲೆಲ್ಲ ಚೌಟ್ರಿ ಕಟ್ಸಕ್ಕೆ ಪ್ಲಾನ್ ಮಾಡಿದ್ದಾರೆ, ಎಲ್ಲ ಕಟ್ತಿದ್ದಾರೆ ಈಗ. ಇನ್ನು ಏನು ಕೇಳ್ತೀಯ? ಇನ್ನೇನು ಕೇಳ್ಬೋದು ಅಣ್ಣ? ಇನ್ನೇನು ಏನಿದ್ರೆ ಇದ್ರ ಬಗ್ಗೆ ಹೇಳೋಣ. ಚೌಟ್ರಿ ಬಗ್ಗೆ ಏನಾದ್ರು ಹೇಳ್ತೀಯ? ಇನ್ನೇನಿದೆ ಹೇಳಕ್ಕೆ? ಮಾಡಿ. ಪ್ರೈಸ್ ಕೊಡು.
ಇದೇ ಥರ ಎಲ್ಲ ಊರುಗಳದ್ದು ವೀಡಿಯೋ ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.